श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸಮಧ್ವವಿಜಯ ದಶಮ ಸರ್ಗದಲ್ಲಿ 34ನೇ ಶ್ಲೋಕ. ಪ್ರಾಪ್ತಸ್ತತೋ ಹಸ್ತಿ ನರಾಜಧಾನೀಂ ಮಾಸಾನುವಾಸೇ ಹಸವಾಸಯೋಗ್ಯಾನ್ ಮಠಾಂತರೇನಂತ ಗುಣಾಂತರಃ ಸನ್ ಏಕಾಂತದೇಶೇ ಸರಿತೋ ಸಮೀಪೇ. ಪ್ರಾಪ್ತಃ ತತಃ ಹಸ್ತಿನ ರಾಜಧಾನೀಂ ಮಾಸಾನ್ ಉವಾಸ ಇಹ ಸಹ ವಾಸಯೋಗ್ಯಾನ್ ಮಠಾಂತರೇ ಅನಂತಗುಣಾಂತರಃ ಸನ್ ಏಕಾಂತದೇಶೇ ಸರಿತಃ ಅಸಮೀಪೇ. ತತಃ ಹಸ್ತಿನಾಚ ಸಾ ರಾಜಧಾನಿ, ಹಸ್ತಿನಾವತಿಯನ್ನ ರಾಜಧಾನಿಯಾಗಿರತಕ್ಕದ್ದು ಅಂತ ನಗರಕ್ಕೆ ಪ್ರಾಪ್ತಃ ಶ್ರೀ ಸಹ ಶ್ರೀಮಧ್ವಃ ಅಂದ್ರೆ ಆಚಾರ್ಯರು ಹಸ್ತಿನಾವತಿಗೆ ಬಂದರು. ಈಗಿನ ನ್ಯೂ ಡೆಲ್ಲಿ ಅಂತ ಹೇಳ್ತಾರೆ ನೋಡಿ, ಅದರ ಹತ್ರ ಬರುತ್ತದೆ ಅದು. ಸರಿತಃ ಅಲ್ಲಿ ಗಂಗಾಯಾಹ ಸಮೀಪೆ ನವವತಿ ಇತಿ ಅಸಮೀಪೆ ತಸ್ಮಿನ್. ಅಲ್ಲಿ ಗಂಗಾ ನದಿಯ ತುಂಬಾ ಸಮೀಪದಲ್ಲಿ ಇಲ್ಲ, ಸ್ವಲ್ಪ ದೂರದಲ್ಲಿ ಅಂತ ಅರ್ಥ. ಗಂಗಾ ನದಿಯ ಸ್ವಲ್ಪ ದೂರದಲ್ಲಿ. ಏಕಾಂತಶ್ಚ ಅಸೌ, ಏಕಾಂತ ದೇಶದಲ್ಲಿ ಆಚಾರ್ಯರು ಇರುವಾಗ. ಮಠಾಂತರೆ ತಸ್ಮಿನ್ ಅನಂತಸ್ಯ ತಟಸ್ಥಸ್ಯ ಶ್ರೀಹರೇಃ ಯೇ ಗುಣಾಃ ತೇಷು ಅಂತರಂ ಮನೋಃ ಯಸ್ಯ ತಾದೃಶಃ. ಪರಮಾತ್ಮನಲ್ಲೇ ಅನಂತ ಗುಣಗಳನ್ನ ಚಿಂತನೆ ಮಾಡತಕ್ಕವರು ಶ್ರೀಮನ್ ಮಧ್ವಾಚಾರ್ಯರು. ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ ಅಂತ ನಾವು ಬರೀ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಆದರೆ ಯಾವುದದು ಅನಂತ ಗುಣಗಳು, ಅದನ್ನೆಲ್ಲ ಸದಾ ಚಿಂತನೆ ಮಾಡ್ತಾ ಇರತಕ್ಕವರು, ಒಂದೊಂದು ಗುಣಗಳನ್ನು ಚಿಂತನೆ ಮಾಡತಕ್ಕವರು ಅಂತಹ ಶ್ರೀಮದ್ ಆಚಾರ್ಯರು ಗುಣಚಿಂತನೆ ಮಾಡ್ತಾ ವಾಸಯೋಗ್ಯಾನ್ ಮಾಸಾನುವಾಸ ಚತುರ್ಮಾಸಾನುವಾಸ ಚಾತುರ್ಮಾಸ್ಯ ವ್ರತವನ್ನ ಅಲ್ಲಿ ಮಾಡಿದರು ಅಂತ ಹೇಳ್ತಾರೆ. ಯತಿಗಳಿಗೆ ವಿಶೇಷವಾಗಿ ಇರತಕ್ಕದ್ದು ಈ ಚಾತುರ್ಮಾಸ್ಯ ವ್ರತ. ಎಲ್ಲರೂ ಮಾಡಬೇಕು, ಆದರೆ ಯತಿಗಳು ಸಂಚಾರವನ್ನ ಬಿಟ್ಟು ಅಲ್ಲಿ ಒಂದೇ ಕಡೆ ಏಕಾಂತದಲ್ಲಿ ಇರ್ತಾರೆ ಹಾಗೆ ಅಂತ ಅದರ ಅಭಿಪ್ರಾಯ. ಶ್ರೀಮದ್ ಆಚಾರ್ಯರು ಹಸ್ತಿನಾವತಿಯಲ್ಲಿ ಮಾಡಿದರು ಹಾಗೆ. ಮಳೆಗಾಲ, ಅದರಿಂದ ಚಾತುರ್ಮಾಸ್ಯ ವ್ರತ ಸಿದ್ಧಾರ್ಥಂ ಉವಾಸ ಅಂತ ಹೇಳ್ತಾರೆ. ಭಿತ್ವಾ ದೇವನದಿ ಜಗಾಮ ಶಾಖಾ ವಿಶೇಷೇನ ನಿಷೇವಿತಂ ತಂ ವಾಣೀ ಚ ಯತ್ ಪ್ರೇಷ್ಯ ತಯಾ ಕೃತಾರ್ಥ ಶಿವಾದಿವಂದ್ಯಾನ ತದತ್ರ ಚಿತ್ರಂ. ದೇವನದಿ, ಸ್ವರ್ಗದಲ್ಲಿ ಹರಿಯತಕ್ಕ ನದಿ ಅಂದ್ರೆ ಗಂಗಾ ನದಿ. ಗಂಗಾ ನದಿ ತಂ ಶ್ರೀಮಧ್ವಾಚಾರ್ಯರನ್ನು ನಿಷೇವಿತಂ, ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಬೇಕು ಅಂತ ಗಂಗಾ ನದಿ ಶಾಖಾ ವಿಶೇಷೇನ, ಒಂದು ಬ್ರಾಂಚ್, ಒಂದು ಕವಲು ಹರಿಯುತ್ತಾ ಭುವಂ ಬಿತ್ವಾ ಜಗಾಮ, ಭೂಮಿಯನ್ನು ಸೀಳ್ಕೊಂಡು ಹಸ್ತಿನಾವತಿಗೆ ಆಚಾರ್ಯರಿದ್ದ ಹತ್ರ ಬಂದರು ಅಂತ ಹೇಳ್ತಾರೆ. ಯಸ್ಮಾತ್, ಯಾವ ಕಾರಣದಿಂದ, ಶಿವಾದಿ ವಂದ್ಯ ವಾಣಿ ಸರಸ್ವತಿ ಚ ಯತ್ ಪ್ರೇಷ್ಯತೆಯ ಯಶ ಶ್ರೀಮಧ್ವಸ್ಯ ಪ್ರೇಷ್ಯತೆಯ ದಾಸೀತ್ವೇನ ಕೃತಾರ್ಥಾಃ ಪ್ರಯೋಜನಂ ಯಥಾ ತಾದೃಶಿ ಕೃತಕೃತ್ಯ ಅತ್ರ ಶ್ರೀಮಧ್ವೇ ತದ್ಗಂಗಾ ತಂ ಶಿಷೇವ ಇತ್ಯೇತತ್ ಚಿತ್ರಂ ಆಶ್ಚರ್ಯಂ ನ. ಶ್ರೀಮದಾಚಾರ್ಯರು ಅಂದ್ರೆ ಯಾರು? ಶಿವಾದಿ ವಂದ್ಯ, ರುದ್ರಾದಿಗಳಿಂದ ನಮಸ್ಕರಿಸಲ್ಪಡುವವರು. ವಾಣಿ, ಸರಸ್ವತಿ ಮೊದಲಾದವರು ಕೂಡ ಅವರ ದಾಸಿಯರಂತೆ ವರ್ತನೆ ಮಾಡತಕ್ಕವರು. ಅಂಥವರು ಅದರಿಂದಲೇ ಅವರು ಕೃತಾರ್ಥರಾಗಿದ್ದಾರೆ. ತಾವು ಏನ್ ಮಾಡಬೇಕೋ ಅದನ್ನೆಲ್ಲ ಮಾಡಿದವರಾಗಿ ಅವರು ಭಾವಿಸ್ತಾ ಇರ್ತಾರೆ. ಅಂತ ಕೃತಕೃತ್ಯ ಭಾವವನ್ನ ಹೊಂದಲಿಕ್ಕೆ ಕಾರಣರಾದವರು ಶ್ರೀಮನ್ ಮಧ್ವಾಚಾರ್ಯರು. ಅಂತ ಶ್ರೀಮನ್ ಮಧ್ವಾಚಾರ್ಯರಲ್ಲಿ ಆ ಗಂಗಾ ನದಿ ಬಂದು ಶ್ರೀಮದ್ ಆಚಾರ್ಯರನ್ನ ಸೇವೆ ಮಾಡಿತ್ತು ಎಂಬ ಅದರಲ್ಲಿ ಏನು ಆಶ್ಚರ್ಯ. ತಾರತಮ್ಯದಲ್ಲಿ ಕೆಳಗಿನ ಕಕ್ಷೆಯಲ್ಲಿ ಇರುವವರು, ಮೇಲಿನ ಕಕ್ಷೆಯಲ್ಲಿ ಇರತಕ್ಕ ಶಿವಾದಿಗಳು, ಸರಸ್ವತಿ ಮೊದಲಾದವರೇ ಶ್ರೀಮದ್ ಆಚಾರ್ಯರ ಸೇವೆಯನ್ನ ಮಾಡಲಿಕ್ಕೆ ಇಚ್ಛೆಪಟ್ಟು ಮಾಡಿ ತಾವು ಕೃತಾರ್ಥರು ಅಂತ ಭಾವಿಸಿದಾಗ ಗಂಗಾದೇವಿ ಬಂದು ಆಚಾರ್ಯರ ಸೇವೆಯನ್ನ ಮಾಡಿದರು ಎಂಬ ಅದರಲ್ಲಿ ಏನು ಆಶ್ಚರ್ಯ ಇದೆ ಅಂತ ಪ್ರಶ್ನೆ. ಗುರುಪ್ರಬರ್ಹಸ್ಯ ಪದಾರವಿಂದಂ ವಿದೂರತಃ ಸಾ ಪ್ರಣನಾಮ ಮೂರ್ತಾ ಔದಾರ್ಯ ಸೌಂದರ್ಯ ತನುಂ ತಾಂ ಆಲಕ್ಷ್ಯ ಶಿಷ್ಯೈಃ ಅತಿವಿಸ್ಮಿತಂ ತೈಃ. ತಾ ಭಾಗೀರಥಿ, ಆ ಗಂಗೆಯಾದರೂ, ಮೂರ್ತಾ ಸತಿ, ಮನುಷ್ಯ ದೃಷ್ಟಿ ವಿಷಯೇ ಸ್ತ್ರೀರೂಪಾ ಸತಿ,
ಮನುಷ್ಯರ ರೂಪಕ್ಕೆ ಗೋಚರ ಆಗುವಂತೆ ಸ್ತ್ರೀ ರೂಪದಲ್ಲಿ ಬಂದಿದ್ದಾರೆ, ಅವರು ಮೂರ್ತಿಮತ್ತಾಗಿ ಬಂದಿದ್ದಾರೆ. ಗುರುಪ್ರಬರಹಸ್ಯ, ಗುರು ಶ್ರೇಷ್ಠರಾದ ಶ್ರೀಮನ್ ಮಧ್ವಾಚಾರ್ಯರ ಪದಾರವಿಂದಂ ಚರಣಂ ಅರವಿಂದಮಿವ ವಿದೂರತಃ ಕಿಂಚಿತ್ ದೂರೇ ಪ್ರಣನಾಮ ನಮಸ್ಕೃತವತಿ. ಆಚಾರ್ಯರ ಸ್ವಲ್ಪ ಸಮೀಪದಲ್ಲಿ, ಅಂದ್ರೆ ಸ್ವಲ್ಪ ದೂರವೂ ಆಯಿತು, ಸ್ವಲ್ಪ ಹತ್ತಿರನೂ ಆಯಿತು, ಅಂತ ಡಿಸ್ಟೆನ್ಸ್ ಅಲ್ಲಿ ಶ್ರೀಮದ್ ಆಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದರಂತೆ ಭಾಗೀರಥಿ. ಪ್ರಣನಾಮ ತದಾ ತೈಹಿ ಶಿಷ್ಯೈಹಿ, ಆಗ ಶಿಷ್ಯರೆಲ್ಲ ನೋಡ್ತಾರಂತೆ ಆ ಗಂಗಾದೇವಿಯ ಸೌಂದರ್ಯ, ಔದಾರ್ಯ ಸೌಂದರ್ಯ ತನು. ಔದಾರ್ಯ ಅಂದ್ರೆ ಉದಾರ ಭಾವ ಮತ್ತು ಸೌಂದರ್ಯ ಸುಂದರತ್ವ, ಅದೆರಡನ್ನೂ ಅಂತಹ ಸ್ವರೂಪ ಇರತಕ್ಕ ಅವರ ಶರೀರವನ್ನು ನೋಡಿ ಅತಿ ಸೌಂದರ್ಯೋಪೇತಾಂ ಇತಿ ಭಾವ ತನು ಮೂರ್ತಾಂ ತಾಂ ಸ್ತ್ರೀಯಂ ವಿಗ್ರಹವತೀಂ ಗಂಗಾಂ ಇತಿ ಆವತ್. ಅಂತ ಮೂರ್ತಿಮತ್ತಾದ ಗಂಗೆಯನ್ನು ನೋಡಿ ಆಲಕ್ಷ್ಯ ನೋಡಿ ಅತಿ ವಿಸ್ಮಿತಂ ಆಶ್ಚರ್ಯಂ ಪ್ರಾಪ್ತಂ, ಆಶ್ಚರ್ಯಪಟ್ರು ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನೋಡ್ಬೋದು ಆ ಗಂಗೆಯ ಸೇವೆ ಅದು ಮಹತ್ತರ ಸೇವೆ, ಶ್ರೀಮದ್ ಆಚಾರ್ಯರ ಸೇವೆ. ಗಂಗೆಯನ್ನ ಶ್ರೀಮದ್ ಆಚಾರ್ಯರನ್ನ ಕಂಡು ಸೇವೆ ಮಾಡಿದವರು ಗಂಗಾದೇವಿ. ಅದಕ್ಕೆ ಆ ಪರಂಪರೆಯಲ್ಲಿ ಬಂದ ಅನೇಕ ಮಹನೀಯರು ಗಂಗಾಲಹರಿ ಮುಂತಾದ ಅನೇಕ ಗಂಗೆಯ ಸ್ತೋತ್ರವನ್ನ ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಗಂಗೆಯ ಸ್ಮರಣೆಯನ್ನ ಮಾಡಿಯೇ, ಅದು ತಾವು ಸ್ನಾನ ಮಾಡಿದಾಗಿರ್ಬೋದು, ದೇವರ ಅಭಿಷೇಕ ಪೂಜೆ ಅಂತ ಇರ್ಬೋದು, ಗಂಗೆಯ ಸ್ಮರಣೆ ಇಲ್ಲದೆ ಮಾಡೋದಿಲ್ಲ ನೋಡಿ. ಅಂತ ಪಾವನ ಹಾಕ್ತಾರೆ. ಅದರಿಂದ ಅಂತ ಗಂಗೆ ಪರಮಾತ್ಮನನ್ನ, ವಾಯುದೇವರನ್ನ ವಿಶೇಷವಾಗಿ ಸೇವೆ ಮಾಡಿದವರು ಹಾಗೆ ಅಂತ. ಅದರಿಂದ ನಿತ್ಯ ಗಂಗೆ ಪೂಜೆ ಮನೆಯಲ್ಲಿ ಆಗಬೇಕು ಹಾಗೆ ಅಂತ. ಹರಿವಾಯು ಗುರುಗಳ ಅನುಗ್ರಹ ಆಗಬೇಕು ಅಂದ್ರೆ ಗಂಗೆಯ ಪೂಜೆ ನಿತ್ಯ ಆಗಬೇಕು ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇ.